ಬಜೆಟ್ ಅನ್ನು ಮಂಡಿಸಿದಂತ ಏಕೈಕ ರಾಜಕಾರಣಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು. ತಮ್ಮ 40 ವರ್ಷ ಸುದೀರ್ಘ ರಾಜಕೀಯದಲ್ಲಿ ಒಂದೇ ಒಂದು ಕಪ್ಪು ಚಿಕ್ಕೆ ಇರಲಾರದಂತವರು ಸಿದ್ದರಾಮಯ್ಯನವರು. ಇವತ್ತು ಅವರು ತಮ್ಮ ರಾಜಕೀಯ ಜೀವನದಲ್ಲಿ ಒಂದು ಸಿದ್ಧಾಂತಗಳ ಮೇಲೆ ಬಸವಣ್ಣವರು, ಅಂಬೇಡ್ಕರ್, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಗೌತಮ್ ಬುದ್ಧರು ಸಂವಿಧಾನವನ್ನ ಎತ್ತಿ ಹಿಡಿಯುವ ಮೂಲಕ ಇವತ್ತು ನೂತನ ರಾಜ್ಯಭಾರವನ್ನ ಮಾಡಿದ್ದಾರೆ. ಬಡವರ ಪರವಾಗಿ 2013ರಿಂದ 18 ಅನ್ನ ಭಾಗ್ಯ, ಕ್ಷೀರ ಭಾಗ್ಯ, ಕೃಷಿ ಭಾಗ್ಯ, SC/ST ಜನಾಂಗಕ್ಕೆ ತಮ್ಮ ಜನಸಂಖ್ಯೆಗೆ ಅನುಗುಣವಾಗಿ 24% ಇವತ್ತು ಪ್ರತಿಯೊಂದು ಇಲಾಖೆಯಲ್ಲಿ ಕೊಡುವ ಮೂಲಕ, ಕಾನೂನು ಮೂಲಕ ಇವತ್ತು ಕೊಟ್ಟಂತವರು ಸಿದ್ದರಾಮಯ್ಯನವರು. ಮೊದಲನೇ ಅವಧಿಯಲ್ಲಿ 165 ಭರವಸೆಗಳನ್ನು ಕೊಟ್ಟರು, 158 ಭರವಸೆಗಳನ್ನ ಈಡೇರಿಸಿದಂತವರು ಸನ್ಮಾನ್ಯ ಮುಖ್ಯಮಂತ್ರಿಗಳು. ಅನ್ನಭಾಗ್ಯ ಯೋಜನೆ ಮೂಲಕ ಹಸು ಮುಕ್ತ ರಾಜ್ಯ ಆಗಬೇಕು. ಒಬ್ಬನೇ ಒಬ್ಬ ಬಡವ ಸಹ ಹಸುವಿನಿಂದ ಮಲಗಬಾರದು, ನರಳಬಾರದು ಅಂತೇಳಿ ಸಿದ್ದರಾಮಯ್ಯ ಅನ್ನಭಾಗ್ಯವನ್ನು ಪ್ರಾರಂಭ ಮಾಡಿದರು. ನೀರಾವರಿಗೆ 58,000 ಕೋಟಿ ಕೊಟ್ಟರು. 50,000 ಮಾತು ಕೊಟ್ಟು 58,000 ಕೋಟಿ ಕೊಟ್ಟರು. ಹೀಗೆ ಅನೇಕ ಬಡವರ ಪರವಾಗಿ, ರೈತರ ಪರವಾಗಿ, ಹಿಂದುಳಿದರ ಪರವಾಗಿ, ಅಲ್ಪಸಂಖ್ಯಾತರ ಪರವಾಗಿ, ದಲಿತರ ಪರವಾಗಿ, ಯುವಕರ ಪರವಾಗಿ, ಮಹಿಳೆಯರ ಪರವಾಗಿ ನಿರ್ಧಾರಗಳು ಕೈಗೊಂಡಿದೆ. ಈಗ 2ನೇ ಬಾರಿ ಮುಖ್ಯಮಂತ್ರಿಗಳಾದಾಗ ಚುನಾವಣೆ ಸಂದರ್ಭದಲ್ಲಿ ನಾವು ಮಾತುಕೊಂಡಿದ್ದೀವಿ 5 ಗ್ಯಾರಂಟಿಗಳನ್ನ. ಇದೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಏನ್ ಹೇಳಿದ್ರು, ಯಾವ ಕಾಲಕ್ಕೂ ಇವನ್ನ ಅನುಷ್ಠಾನ ತರಲಿಕ್ಕೆ ಸಾಧ್ಯ ಆಗಿಲ್ಲ. ಮೋದಿ ಅವರು, ಅಮಿತ್ ಶಾ ಅವರು, ಯಡಿಯೂರಪ್ಪನವರು, ಬೊಮ್ಮಾಯಿ ಅವರು ಎಲ್ಲರೂ ಹೊಡ್ಕೊಂಡ್ರು. ಏನಂತ, ಈ ಗ್ಯಾರಂಟಿಗಳನ್ನ ಅನುಷ್ಠಾನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಕೇವಲ ಪೊಳ್ಳು ಭರವಸೆಯನ್ನು ಕೊಡ್ತಾ ಇದ್ದಾರೆ ಅಂತೇಳಿ. ಆದ್ರೆ ನಮ್ಮ ಮುಖ್ಯಮಂತ್ರಿಗಳು ಅಂತ ಮಂತ್ರಿಗಳು ಯಾವಾಗಲೂ ನೋಡಿದಂತೆ ನಡೆದವರು. ಇವತ್ತು 5 ಗ್ಯಾರಂಟಿ ಜಾರಿಗೊಳಿಸಿದೆ. ಗೃಹಲಕ್ಷ್ಮಿ ಯೋಜನೆ, ಗೃಹ ಜ್ಯೋತಿ ಯೋಜನೆ, ಅನ್ನಭಾಗ್ಯ 5 kg 10 kg ಕೊಡುವ ಮೂಲಕ 5 kgಗೆ ಕೇಂದ್ರ ಸರ್ಕಾರ ಸಹಕಾರ ಮಾಡೋದಕ್ಕೆ ಇವತ್ತು 5 kg ಹಣವನ್ನು ಕೂಡ 172 ರೂಪಾಯಿ ಕೊಡುವಂಥದ್ದು. ಯುವ ನಿಧಿ ಕಾರ್ಯಕ್ರಮ, ಯುವಕರಿಗೆ ಉದ್ಯೋಗ ಸಿರುವವರಿಗೆ 2 ವರ್ಷಗಳ ಕಾಲ, ಪದವೀಧರರಿಗೆ 3,000, ಡಿಪ್ಲೊಮಾದವರಿಗೆ 1,500 ರೂಪಾಯಿ. ಶಕ್ತಿ ಯೋಜನೆ, ಮಹಿಳೆಯರೆಲ್ಲ ಕೂಡ ಬಸ್ಸನ್ನು ಉಚಿತವಾಗಿ ಅಟೆಂಡೆನ್ಸ್ ಮಾಡಿದ್ರು. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಪ್ರತಿ ಕುಟುಂಬದ ಯಜಮಾನಿಗೆ 2,000 ಕೊಡುವಂತಹ ಐತಿಹಾಸಿಕ ನಿರ್ಧಾರವನ್ನು ಕೈಗೊಂಡವರು ಸಿದ್ದರಾಮಯ್ಯನವರು. 136 ಸೀಟುಗಳ ಒಂದು ಶಕ್ತಿವಾದಂತ ಒಂದು ಸರ್ಕಾರ ಇವತ್ತು ನಮ್ಮ ಅವರು ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಮಗೆ 136 ಸೀಟ್ಗಳನ್ನು ಪಡ್ಕೊಂಡಿದೆ. ಇವತ್ತು 7 ಕೋಟಿ ಜನರ ನೆಚ್ಚಿನ ನಾಯಕ ಸನ್ಮಾನ್ಯ ಸಿದ್ದರಾಮಯ್ಯ ಇಡೀ ಕರ್ನಾಟಕ. ಇವತ್ತು ಏನಾಗಿದೆ, ಸಿದ್ದರಾಮಯ್ಯನವ್ರಿಗೆ ವ್ಯಕ್ತಿತ್ವಕ್ಕೂ ಮಸಿ ಬಳಿಬೇಕು, ಕಳಂಕ ತರಬೇಕು ಅಂತ ಹೇಳಿ ಮತ್ತು ಈ ಸರ್ಕಾರವನ್ನ 136 ಸೀಟ್ಗಳು ಪಡ್ಕೊಂಡಂತ ಏನ್ ಸರ್ಕಾರ ಇದೆ, ಜನರಿಂದ ಆಯ್ಕೆಯಾದಂತಹ ಪ್ರಜಾಪ್ರಭುತ್ವದ ಸಂವಿಧಾನ ತಡೆಯಲ್ಲಿ ಇವತ್ತು ಏನು ಸರ್ಕಾರ ರಚನೆ ಆಗಿದೆ, ಜನಪ್ರಿಯ ಸರ್ಕಾರ, ಇದನ್ನ ಅಸ್ಥಿರಗೊಳಿಸಬೇಕು, ದುರ್ಬಲಗೊಳಿಸಬೇಕು ಅಂತ ಹೇಳಿ ಷಡ್ಯಂತ್ರದ ಭಾಗವಾಗಿ ಇವತ್ತು ಈ ಗೂಢ ಪ್ರಕರಣ ಬಗ್ಗೆ ತಮ್ಗೆ ಹೇಳ್ತೀನಿ. 26 ಜುಲೈಗೆ ಒಬ್ಬ TG ಅಬ್ರಾಹಿಂ ಅಂತೇಳಿ ಬೆಳಗ್ಗೆ 11:30 ಒಂದು ಅರ್ಜಿ ಕೊಡ್ತಾನೆ, 100-200 ಪುಟದ ಅರ್ಜಿ ಕೊಡ್ತಾನೆ. ಸಾಯಂಕಾಲ ನಮ್ಮ ಮುಖ್ಯ ಕಾರ್ಯದರ್ಶಿಗಳು 5:30ಗೆ ಹಿಂದಿನ ಒಂದು ಮುಖ್ಯಮಂತ್ರಿ ಅದು ಗವರ್ನರ್ ಅವರ ರಾಜ್ಯಪಾಲರು ಇದ್ರ ಮೇಲೆ ಉತ್ತರ ಕೊಟ್ಟು ವೈಯಕ್ತಿಕವಾಗಿ ಉತ್ತರ ಕೊಟ್ಬಿಡ್ತಾರೆ. ಅದೇ ದಿವಸ 26ನೇ ತಾರೀಕಿಗೆ ಗಮನಿಸ್ಬೇಕು ನೀವು. 24ನೇ ತಾರೀಕಿಗೆ ಏನೋ ಅವರು ಅರ್ಜಿ ಕೊಡ್ತಾನೆ ಅವನು TG ಅಬ್ರಾಹಿಂ. ಸಾಯಂಕಾಲ 5:30ಗೆ ಹಿಂದಿನ ಒಂದು ಅರ್ಜಿ ಮೇಲೆ ನಮ್ಮ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಗೋಯಲ್ ಅವರು ಹೋಗಿ ಖುದ್ದಾಗಿ ರಾಜ್ಯಪಾಲರಿಗೆ ಮನವರಿಕೆ ಮಾಡಿಕೊಟ್ಟು ಆ ಪೆಟಿಷನ್ ಕೊಡ್ತಾರೆ.
ಅದಾಗಿನೂ ಕೂಡ ತರಾತುರಿಯಲ್ಲಿ ರಾತ್ರಿ 10 ಗಣತಿ ಇವತ್ತು ರಾಜ್ಯಪಾಲರು ಸಿದ್ದರಾಮಯ್ಯನವ್ರಿಗೆ ನೋಟಿಸ್ ಕೊಡ್ತಾರೆ. ತದನಂತರ ನಾವು 1ನೇ ತಾರೀಕಿಗೆ ಸಂಪುಟ ಸಭೆ ಸೇರ್ತೀವಿ. ಸಂಪುಟ ಸಭೆ ಸೇರಿ ಗವರ್ನರ್ ಅವರಿಗೆ ತಿಳಿಸ್ತೀವಿ, ತಾವು ಮಾಡಿರುವಂತದ್ದು ಇದು ಘೋರ ಅನ್ಯಾಯ, ಘೋರ ತಪ್ಪಿದು, ಇದು ಸಂವಿಧಾನ ವಿರೋಧಿ, ಕಾನೂನು ವಿರೋಧಿ ಅದು ತಿಳ್ಕೊಂಡು ಸುದೀರ್ಘವಾದಂತ ಒಂದು ಪೆಟಿಷನ್ ಅನ್ನು ಗವರ್ನರ್ ಕೊಟ್ಟು ಕಳಿಸಿ ಅದನ್ನ ತಾವು ಹಿಂಪಡಿಬೇಕು ಅಂತ ಹೇಳಿ. ಇದಾಗಲೂ ಕೂಡ ರಾಜ್ಯಪಾಲರು, ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಗೃಹ ಸಚಿವ ಅವತ್ತು ಅಮಿತ್ ಶಾ ಅವರು ಬಿಜೆಪಿಯವರ ಕೈಗೊಂಬೆಯಾಗಿ ಇವತ್ತು ಅವರಿಗೆ ಪ್ರಾಸಿಕ್ಯೂಷನ್ ಮಾಡಲಿಕ್ಕೆ ಪರವಾನಗಿಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ನಾವು ಪ್ರತಿಭಟನೆ ಮಾಡ್ತೀವಿ. ಈ ರಾಜ್ಯಪಾಲರು ಏನು ಮೂಡಾದಲ್ಲಿ ಹಗರಣನೇ ಇಲ್ಲ. ಮೂಡಾದಲ್ಲಿ ಏನಾಗಿದೆ, ಸಿದ್ದರಾಮಯ್ಯ ಭಾವ ಮೈದುನ ಅವರ ಧರ್ಮಪತ್ನಿಯವರ ಸಹೋದರ 3 ಎಕರೆ 16 ಗುಂಟೆನ ಮೈಸೂರಿನಲ್ಲಿ ಹೊಂದಿರ್ತಾನೆ. ಅದನ್ನವ್ರ ಧರ್ಮಪತ್ನಿ ಸಹೋದರಿಗೆ ಕೊಟ್ಟಿರ್ತಾನೆ, ಸಹೋದರ ಒಬ್ಬ ಸಹೋದರಿಗೆ ಕೊಟ್ಟಿರ್ತಾನೆ. ಅದನ್ನ ಮೂಡಾದವರು ಏನ್ ಮಾಡ್ತಾರೆ, ಭೂ ಸ್ವಾಧೀನ ಮಾಡಿಕೊಂಡು ಅದನ್ನ ಅಭಿವೃದ್ಧಿಪಡಿಸಿ ಸೈಟ್ ಹಂಚಬೇಕಾಗಿತ್ತು. ಆದ್ರೆ ಮೂಡಾದವರು ಭೂ ಸ್ವಾಧೀನ ಮಾಡಿಕೊಳ್ಳಿಲ್ಲ, ಕಾನೂನು ಬಾಹಿರವಾಗಿ ಸುಮ್ಮನೆ ತಗೊಂಡ್ಬಿಟ್ಟಾರ. ಎನ್ಕ್ರೋಚ್ಮೆಂಟ್ ಮಾಡಿ ಅದನ್ನ ಅಭಿವೃದ್ಧಿಪಡಿಸಿ ಮಾರಾಟ ಮಾಡಿಬಿಟ್ಟಾರ. ಅದಕ್ಕೆ ಅವ್ರು ಕೇಳ್ತಾರೆ, ನಮ್ಮ 3 ಎಕರೆ 16 ಗುಂಟೆಗೆ ವಾಪಸ್ ಕೊಡಿ, ನಮ್ಗೆ ಯಾಕೆ ಅದನ್ನ ಮಾಡಿದಿರಿ ಅಂತ ಹೇಳಿ. ಅದಕ್ಕೆ ನಾವು ವಾಪಸ್ ಕೊಡಕ್ ಆಗಂಗಿಲ್ಲ, ನಾವು ಈಗಾಗಲೇ ಸೈಟ್ ಮಾಡಿ ಹಂಚಿಬಿಟ್ಟಿವಿ, ಗೈರ್ ಕಾನೂನಾಗಿ ಹಂಚಿವಿ, ಭೂ ಸ್ವಾಧೀನ ಮಾಡ್ಕೊಬೇಕಾಗಿ. ಅದಕ್ಕೆ ಮೂಡಾದಲ್ಲಿ ಬಿಜೆಪಿ ಸರ್ಕಾರದಲ್ಲಿ, ನಮ್ಮ ಸರ್ಕಾರ ಅಲ್ಲ, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಾಗ ಅಲ್ಲ ಅದು, ಬಿಜೆಪಿ ಅವಧಿಯಲ್ಲಿ ಮೂಡಾ ಸಭೆ ನಡೀತದೆ. ಬಿಜೆಪಿ ಅವರು ಮೈಸೂರು ಡೆವಲಪ್ಮೆಂಟ್ ಅಥಾರಿಟಿ ಮೂಡಾದ ಅಧ್ಯಕ್ಷ ಆಗಿರ್ತಾರ. ಅಲ್ಲಿ GT ದೇವೇಗೌಡರು ಜೆಡಿಎಸ್ ನ ಶಾಸಕರು ಇರ್ತಾರೆ ಸದಸ್ಯರಾಗಿ. ಅಲ್ಲಿ ನಮ್ಮ ಸಾರಾ ಮಹೇಶ್ ಅವರು ಜೆಡಿಎಸ್ ನ ಶಾಸಕರಾಗಿರ್ತಾರೆ. ರಾಮದಾಸ್ ಅವರು ಬಿಜೆಪಿ ಅವರು ಕೂಡ ಇರ್ತಾರೆ. ನಮ್ಮಿಂದ ತಪ್ಪಾಗಿದೆ, ನಾವು ಭೂಸ್ವಾಧೀನ ಮಾಡಿ ಪರಿಹಾರ ಕೊಟ್ಟು ಅದನ್ನ ಪಡ್ಕೊಳ್ಬೇಕಾಗಿತ್ತು, ಗೈರ್ ಕಾನೂನುವಾಗಿ ನಾವು ತಿಳ್ಕೊಂಡಿದ್ದು, ನಮ್ಮಿಂದ ಮೂಡಾದಿರು ತಪ್ಪಾಗಿದೆ ಅಂತೇಳಿ ಇವತ್ತು ಸಹ ಠರಾವ್ ಮಾಡಿ ಈಗೇನೋ ಮಾಡಕ್ಕಾಗಂಗಿಲ್ಲ. ರಾಜ್ಯದಲ್ಲಿ ಇರುವಂತ ಯೋಜನೆ ಏನಿದೆ, ಮೂಡಾದಲ್ಲಿ ಇರುವಂತ ಯೋಜನೆ ನಾವು ಮಾಡಿದಂತ ಅವರೇ ಮಾಡ್ಕೊಂಡಂತ ಯೋಜನೆ, ಅಭಿವೃದ್ಧಿ ಪಡಿಸಿದಂತ ಸೈಟ್ ನಲ್ಲಿ ಅರ್ಧ 50% ಸೈಟ್ 14 ಸೈಟ್ ಅನ್ನ ಇವತ್ತು ಸಿದ್ದರಾಮಯ್ಯ ಅವರು ಧರ್ಮಪತ್ನಿಯವರು ಕೊಡಬೇಕು ಅಂತ ವಿಚಾರ ಮಾಡ್ತಾರೆ. ಆ ಜಾಗ ಬದಲಿ 3 ಎಕರೆ 16 ಗುಂಟೆ ಏನು ಗೈರ್ ಕಾನೂನಾಗಿ ಅವರು ತಗೊಂಡಿರ್ತಾರಲ್ಲ, ಈಗ ನಿಮ್ ಜಮೀನಲ್ಲಿ ತಿಳ್ಕೊಳ್ಳಿ 3 ಎಕರೆ 16 ಗುಂಟೆ. ಈಗ ಪೀಡಿಯದವ್ರು ನೀವು ಅದಂತ ನಿಮ್ಗೆ ಹೇಳಾದ್ರೆ ಕೇಳಾದ್ರೆ ತಗೊಂಡ ಸೈಟ್ ಮಾಡಿ ಹಂಚ್ಬಿಟ್ರ ನೀವೇನ್ ಮಾಡ್ತೀರಿ? ಕೇಳ್ತಿರ್ಲಿ ನೀವು, ನಮ್ ಸೈಟ್ ಯಾಕೆ ತಗೊಂಡ್ರಿ ನೀವು ಅಂತ ಹಂಗೆ ಕೇಳ್ತಾರ ಧರ್ಮಪತ್ನಿಯವರು. ಅದಕ್ಕ 50-50 ರೇಷಿಯೋ ಇರ್ತದೆ, ಅರ್ಧ ಅಂತ ಅಭಿವೃದ್ಧಿ ಪಡಿಸ್ತಾ ಇದ್ದ. ನಮ್ಮ ಬಿಜಾಪುರ ಡೆವಲಪ್ಮೆಂಟ್ ಅದಕ್ಕೆ ಹೋದಂಗೆ 50-50 60-40 ಮಾಡ್ತಾರೆ. ಯಾರು ಭೂಮಿ ಕೊಡ್ತಾರೋ ಅವ್ರು ತಗೊಂಡು ಮಾಡ್ತಾರೆ. ಹಂಗೆ ಈಗ ತಗೊಂಡು ತಪ್ಪಾಗಿದೆ ನಮ್ದು, ತಗೊಂಡು ಹಂಚಿಬಿಟ್ಟಿವಿ ಅದಕ್ಕಂತ ಹೇಳಿ 50% ಸೈಟ್ ಕೊಡುತ್ತೆ. ಏನ್ ತಪ್ಪಿದೆ ಅದರಲ್ಲಿ? ತಪ್ಪು ಮಾಡಿದವ್ರು ಕೂಡ ಗೈರ್ ಕಾನೂನಾಗಿ 3 ಎಕರೆ 16 ಗುಂಟೆ ತಗೊಂಡಾರ. ಮತ್ತು ಸಿದ್ದರಾಮಯ್ಯ ಮನೆ, ಯಾಕಂದ್ರೆ ಬೇರೆ ಏನು ಸಿಗ್ಲಿಲ್ಲ ಅವ್ರಿಗೆ. ಏನಾದ್ರೂ ಮಾಡಿ ಸಿದ್ದರಾಮಯ್ಯನವರ ವ್ಯಕ್ತಿತ್ವಗಳು ಮಸಿ ಬಳಿಬೇಕು, ಅವ್ರಿಗೆ ಕಪ್ಪು ಚುಟ್ಟು ಬರಬೇಕು, ಹೆಸರನ್ನು ಕೆಡಿಸಬೇಕು ಮತ್ತು ಈ ಜನಪ್ರಿಯ ಸರ್ಕಾರನ ಅಸ್ಥಿರಗೊಳಿಸಬೇಕು, ಆಪರೇಷನ್ ಕಮಲ ಮಾಡಬೇಕು ಅಂತ ತಿಳ್ಕೊಂಡು ಒಂದು ಸಹ ಇದು ಒಂದು ಹುನ್ನಾರ. ಇದು ಗವರ್ನರ್ ಅವರು ಕೇವಲ ಗವರ್ನರ್ನಿಂದ ಆಗಿಲ್ಲ, ಇದು ಗವರ್ನರ್ ಒಂದು ಸ್ವ ಇಚ್ಛೆಯನ್ನು ಮಾಡಿಲ್ಲ. ಇದನ್ನು ಕೇಂದ್ರ ಸರ್ಕಾರದ ಕೈಗೊಂಬೆ ಆಗಿ ಮತ್ತು ರಾಜ್ಯಪಾಲರು, ಗವರ್ನರ್ ಅವರು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ಮೂಲಕ ಇದನ್ನು ಮಾಡ್ತಿದ್ದಾರೆ. ರಾಜ್ಯಪಾಲರ ಕಚೇರಿಯನ್ನ ಬಿಜೆಪಿ ಕಚೇರಿಯಾಗಿ ಪರಿವರ್ತಿಸಿಕೊಂಡಿದ್ದಾರೆ. ರಾಜ್ಯಪಾಲರು ಯಾರು? ಸಂವಿಧಾನವನ್ನ ರಕ್ಷಣೆ ಮಾಡುವಂತವ್ರು ರಾಜ್ಯಪಾಲರು. ಆದ್ರೆ ರಾಜ್ಯಪಾಲರು ಸಂವಿಧಾನ ರಕ್ಷಣೆ ಮಾಡಲಿಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ರಕ್ಷಣೆ ಮಾಡಲಿಲ್ಲ, ಕಾನೂನು ರಕ್ಷಣೆ ಮಾಡಲಿಲ್ಲ, ಸತ್ಯವನ್ನು ರಕ್ಷಣೆ ಮಾಡಲಿಲ್ಲ. ಆ ಸುಳ್ಳಿಗೆ
ಆ ಕಾನೂನು ಬಾಹಿರ ಸಂವಿಧಾನ ವಿರೋಧವಾದಂತ ಒಂದು ಪೆಟಿಷನ್ಗೆ ಸಹ ಪ್ರಾಸಿಕ್ಯೂಷನ್ಗೆ ಪರವಾನಗಿ ಕೊಟ್ಟಿದ್ದಾರೆ. ಇದು ಒಂದು ಭಾಗ. ಸಿದ್ದರಾಮಯ್ಯನವ್ರ ಮೇಲೆ ಏನು ಪ್ರಾಥಮಿಕ ತನಿಖೆ ಆಗಿಲ್ಲ. ಯಾವುದೇ ಒಂದು ಇಲಾಖೆ, ಅದು ಪೊಲೀಸ್ ಇಲಾಖೆ ಇರ್ಬೋದು, ಲೋಕಾಯುಕ್ತ ಇರ್ಬೋದು, ಮತ್ತು ಬೇರೆ ಯಾವುದು ನ್ಯಾಯಾಂಗಗಳು ಸಹ ಪ್ರಾಥಮಿಕ ತನಿಖೆ ಆದ್ಮೇಲೆ ಪ್ರಾಸಿಕ್ಯೂಷನ್ ಕೊಡ್ತಾರೆ. ಸಿದ್ದರಾಮಯ್ಯ ಪ್ರಾಥಮಿಕ ತನಿಖೆನೇ ಆಗಿಲ್ಲ. ನೋಟಿಸ್ ಕೊಟ್ಟರು ಸೀದಾ ಅದೇ ದಿವಸ ತಾಬರ್ತಾವ್ 26ನೇ ತಾರೀಕು ಜುಲೈ 11:11 ಸಂಜೆ 10:00 10 ತಾಸ್ನಾಗ 9 ತಾಸ್ನಾಗ ಮಾಡ್ತಾರೆ. ಇದೇ ರಾಜ್ಯಪಾಲರ ಮುಂದೆ ಶಶಿಕಲಾ ಜೊಲ್ಲೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ರು. ಅವ್ರ ಮೇಲೆ ಲೋಕಾಯುಕ್ತರು ಒಂದು ಗವರ್ನರ್ ಪತ್ರ ಬರೆದಿದ್ದಾರೆ. ಪ್ರಾಥಮಿಕ ತನಿಖೆ ಆಗಿದೆ. ಪ್ರಾಥಮಿಕ ತನಿಖೆ ಆಗಿ ಅವರಿಗೆ ನಮಗೆ ಪ್ರಾಸಿಕ್ಯೂಷನ್ಗೆ ತನಿಖೆಗೆ ಅವಕಾಶ ಕೊಡಬೇಕು ಅಂತ ಕೇಳಿದ್ದಾರೆ. ಅದೇ ರೀತಿ ಮುರುಗೇಶ್ ನಿರಾಣಿ ಅವರು ಪಕ್ಕದ ಜಿಲ್ಲೆಯವರು, ಇಲ್ಲಿನೂ ಅವರು ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದರು. ಗುಳಿಗೆ ಶಾಸಕರು, ಈಗ ಮಾಜಿ ಶಾಸಕರು, ಅವ್ರದ್ದು ಒಂದು ಪೆಟಿಷನ್ ಪ್ರಾಥಮಿಕ ತನಿಖೆಯಾಗಿ ಇವತ್ತು ರಾಜ್ಯಪಾಲರ ಮುಂದಿದೆ. ಇನ್ನೊಬ್ಬರು ಜನಾರ್ದನ್ ರೆಡ್ಡಿ ಗೊತ್ತಲ್ಲ ನಿಮ್ಗೆ, ಗೊತ್ತಲ್ಲ, ಬಳ್ಳಾರಿ ಗಣಿ ಕೇಸ್ ಹಾಲಿ ಗಂಗಾವತಿ ಶಾಸಕರು, ಅವ್ರ ಮೇಲೆ ಅಕ್ರಮ ಗಣಿ ನೋಟಿ ಪ್ರಕರಣದಲ್ಲಿ ಇವತ್ತು ಸಹ ಅವ್ರ ಮೇಲೂ ಕೂಡ ಪ್ರಾಥಮಿಕ ತನಿಖೆಯಾಗಿ ಪರವಾನಗಿಯನ್ನು ಕೇಳಿದಾರ. ಇಷ್ಟೇ ಯಾಕೆ ಮಾಜಿ ಮುಖ್ಯಮಂತ್ರಿಗಳು, ಹಾಲಿ ಕೇಂದ್ರದ ಕೈಗಾರಿಕಾ ಸಚಿವರು ಯಾರು ಕುಮಾರಸ್ವಾಮಿ ಅವರು, ಅವ್ರ ಮೇಲೂ ಕೂಡ ಪ್ರಾಥಮಿಕ ತನಿಖೆ ಆಗಿ ಗಣಿಯಾಗದ ಅವ್ರ ಮೇಲೂ ಪ್ರಾಥಮಿಕ ತನಿಖೆ ಆಗಿ ಗೌರವ ಮುಂದೆ ಬಂದ 550 ಎಕರೆ ಜಮೀನನ್ನು ಇವತ್ತು ಸಹ ಗೈರ್ ಕಾನೂನಾಗಿ ಮಾಡಿದಾರಂತೆ. ಇವೆಲ್ಲ 4 ಕೇಸ್ನಲ್ಲಿ ಪ್ರಾಥಮಿಕ ತನಿಖೆಯಾಗಿ ಗವರ್ನರ್ ಮುಂದೆ ಕಳೆದ 8 ತಿಂಗಳು, 9 ತಿಂಗಳು, 14 ತಿಂಗಳು, 16 ತಿಂಗಳು ಅವ್ರಿಗೆ ಪ್ರಾಸಿಕ್ಯೂಷನ್ ಕೊಡ್ಲಿಲ್ಲ. ಗವರ್ನರ್ ಅವ್ರು ಕೊಡ್ಲಿಲ್ಲ. ಪ್ರಾಥಮಿಕ ತನಿಖೆ ಆಗಿತ್ತು ಅಂತ ಕೇಸ್ಗಳು 8 ತಿಂಗಳಿದಾವಲ್ಲ, ಆ ಬಿಜೆಪಿ ಅವ್ರನ್ನ ಕೊಡ್ಲಿಲ್ಲ. ಪ್ರಾಥಮಿಕ ತನಿಖೆನೇ ಆಗಿಲ್ಲ. ಇಲ್ಲಿ ಒಂದು ಸುಳ್ಳು ಕೇಸ್ ಮೇಲೆ ಸಿದ್ದರಾಮಯ್ಯನವ್ರಿಗೆ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡ್ತಿದ್ದಾರೆ. ಇವತ್ತು ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು ಅರ್ಥ ಮಾಡ್ಕೋಬೇಕು, ಸಿದ್ದರಾಮಯ್ಯನವರು ಈ ಕರ್ನಾಟಕ ರಾಜ್ಯದ ಒಬ್ಬ ಜನಪ್ರಿಯ ನಾಯಕರು. ಸಹ ಬಡವರ ಬಂಧು, 7 ಕೋಟಿ ಜನ. ನೀವೇನು ನರೇಂದ್ರ ಮೋದಿ ಅವರ ವೆಸ್ಟ್ ಬೆಂಗಾಲ್ ಮಾಡಿದಿರಿ ಮಮತಾ ಬ್ಯಾನರ್ಜಿ ವಿರುದ್ಧ, ಅಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಉಪೇಕ್ಷಿಸಿ ಡೆಲ್ಲಿಯಲ್ಲಿ ಮಾಡಿದ್ದೀರಿ, ಅಲ್ಲಿ ಶಿಬು ಸೊರೇನ್ ಮುಂದೆ ಉತ್ತರಾಖಂಡದಲ್ಲಿ ಮಾಡಿದ್ದೀರಿ, ಅದೇ ರೀತಿ ತಮಿಳುನಾಡಿನಲ್ಲಿ ಮಾಡಿದ್ದೀರಿ. ಇಲ್ಲಿ ಮೋದಿಯವರ ಅಮಿತ್ ಶಾ ಈ ಆಟ ನಡೆಯಲ್ಲ, ಈ ನಿಮ್ಮ ಆಟ ನಡೆಯಲ್ಲ. ಕರ್ನಾಟಕದ 7 ಕೋಟಿ ಜನ ಎಲ್ಲರೂ ಕೂಡ ಇವತ್ತು ಸಹ ಸಿದ್ದರಾಮಯ್ಯವರು ಬೆನ್ನಿಗಿದ್ದಾರೆ. ಕರ್ನಾಟಕದ 7 ಕೋಟಿ ಜನರಿಗೆ, ಕರ್ನಾಟಕದ 7 ಕೋಟಿ ಜನರಿಗೆ ಗೊತ್ತಿದೆ ಸಿದ್ದರಾಮಯ್ಯ ಒಬ್ಬ ಬಡವರ ಬಂಧು, ಒಬ್ಬ ಪ್ರಾಮಾಣಿಕ ವ್ಯಕ್ತಿ. ಎಂದೂ ಭ್ರಷ್ಟಾಚಾರದ 40 ವರ್ಷ ಒಂದು ಸುದೀರ್ಘ ರಾಜಕಾರಣದಲ್ಲಿ ಭ್ರಷ್ಟಾಚಾರದ ಭಾಗವಹಿಸಿಲ್ಲ ಅಂತ ಒಂದು ಪ್ರಾಮಾಣಿಕ ವ್ಯಕ್ತಿ, ಜನಪರವಾದಂತ ವ್ಯಕ್ತಿಗೆ ನೀವು ಷಡ್ಯಂತ್ರದ ಮೂಲಕ ಅವರ ವ್ಯಕ್ತಿತ್ವಕ್ಕೆ ಇವತ್ತು ದಿವಸ ನೀವು ಧಕ್ಕೆ ಮಾಡಲಿಕ್ಕೆ ಬಯಸಿದ್ದೀರಿ. ಇದನ್ನ ಕರ್ನಾಟಕದ ಜನತೆ ಸಹಿಸಿಕೊಳ್ಳುವುದಿಲ್ಲ. ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಅಷ್ಟೇ ಅಲ್ಲ, ಕರ್ನಾಟಕದ ರಾಜ್ಯದ 7 ಕೋಟಿ ಜನ ಇದನ್ನು ಸಹಿಸುವುದಿಲ್ಲ. ಇದನ್ನ ಇವತ್ತು ಈ ಹೋರಾಟ ಜಿಲ್ಲಾ ಮಟ್ಟದಲ್ಲಿದೆ, ತಾಲೂಕಾ ಮಟ್ಟದಲ್ಲಿ ನಾವೆಲ್ಲರೂ ಕೂಡಿ, ನಾನು, ಅಪ್ಪಾಜಿ ನಾಡಗೌಡರು, ಯಶವಂತಗೌಡರು, ಅಶೋಕ್ ಮನ್ಗುಡಿ ಅವರು, ರಾಜು ಆಡ್ಗೋಡ್ ಅವರು, ವಿಠಲ್ ಕಡ್ಗೊಂಡವರು, ಮಲ್ಲಿಕಾರ್ಜುನ್ ಧೋನಿ ಅವರು, ಸುನೀಲ್ ಪಾಟೀಲ್ರು, ಹಮೀದ್ ಮುಷ್ರೀಫ್ ಅವರು, ನಾವೆಲ್ಲರೂ ಕೂಡ ಇವತ್ತು ಸಹ ತಾಲೂಕು ಮಟ್ಟದಲ್ಲಿ ಒಂದು ಹೋರಾಟವನ್ನು ಮಾಡ್ತೇವೆ. ಅಷ್ಟೇ ಅಲ್ಲ, ಜನತೆ ಪ್ರತಿ ಹಳ್ಳಿಗೂ ಹೋರಾಟವನ್ನು ಮಾಡಿ ಈ ಕೆಟ್ಟ ಬಿಜೆಪಿ ಸರ್ಕಾರ ಏನಿದೆ ಕೇಂದ್ರದಲ್ಲಿ, ಇವರ ಷಡ್ಯಂತ್ರದ ವಿರುದ್ಧ, ಈ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ಷಡ್ಯಂತ್ರ, ಈ ಗವರ್ನರ್ ಷಡ್ಯಂತ್ರದ ವಿರುದ್ಧವಾಗಿ ಹೋರಾಡ್ತೇವೆ. ಅಷ್ಟೇ ಅಲ್ಲ, ಕಾನೂನಿನಲ್ಲಿ ಕೂಡ ಏನು ಕೇಸೇ ಇಲ್ಲ. ಹೇಳ್ತಾರಲ್ಲ, ದೇ ಆರ್ ಟ್ರೈಂಗ್ ಟು ಮೇಕ್
a case of no case. ಏನು ಬೋಗಸ್ ಕೇಸ್, ಏನು ಕೇಸ್ ಇರ್ಲಾರ್ದ ಕೇಸ್ನಾಗ ಇವ್ರು ಕೇಸ್ ಮಾಡ್ಕೊಂಡ್ರು. ಇದು ಕಾನೂನಿನ ಉಲ್ಲಂಘನೆ ಇದೆ, ಸಂವಿಧಾನ ವಿರುದ್ಧ ಇದೆ. ಇದೆಲ್ಲವೂ ಕೂಡ ಕೋರ್ಟ್ನಲ್ಲಿ ಕೂಡ ಇದನ್ನ ವಿಶ್ವಾಸ ಇದೆ, ನ್ಯಾಯಾಂಗ ಮೇಲೆ, ಸಂವಿಧಾನ ಮೇಲೆ, ಕೋರ್ಟ್ನಲ್ಲಿ ಕೂಡ ಇದು ಹಾಕ್ತಾರೆ. ಅವ್ರಿಗೆ ಸೋಲು ಉಂಟಾಗ್ತದೆ. ಮತ್ತು ಜನರ ಮುಂದೆ ನೀವು ಮಾಡಿದ ಷಡ್ಯಂತ್ರ ಏನಿದಲ್ಲ, ಇದು ಒಂದು ರೀತಿ ಸಿದ್ದರಾಮಯ್ಯ ದುರ್ಬಲಗೊಳಿಸುವಂತದಲ್ಲ. ನೀವು ಮಾಡಿದ ಷಡ್ಯಂತ್ರಕ್ಕೆ ಸಿದ್ದರಾಮಯ್ಯ ಇನ್ನಷ್ಟು ಶಕ್ತಿಶಾಲಿಯಾಗಿ ಹೋಗ್ತಾರೆ. ಜನರಲ್ಲಿ ಆ ಸ್ವಾಭಿಮಾನ, ಅವ್ರ ಬಗ್ಗೆ ಇರುವಂತ ಅಭಿಮಾನ, ಅವರ ಬಡವರ ಪರವಾಗಿರುವಂತ ರೈತರ ಪರವಾಗಿರುವಂತ ಕಾಳಜಿ 7 ಕೋಟಿ ಜನ ತಿಳಿದುಕೊಂಡಿದ್ದಾರೆ. ಯಾರು ಕೂಡ ಇದನ್ನ ಸಹಿಸಿಕೊಳ್ಳೋದಿಲ್ಲ. ಅದಕ್ಕೆ ನಾವು ಈಗ ಎಲ್ಲ ತಮ್ಮ ಸಮ್ಮುಖದಲ್ಲಿ ನಾವು ರಾಷ್ಟ್ರಪತಿಗಳಿಗೆ ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ. ಇಂಥ ಒಂದು ತಪ್ಪನ್ನು ಎಸಗಿದಂತ ಗವರ್ನರ್ ಅವ್ರನ್ನ ಹಿಂಪಡಿಬೇಕು, ಇವತ್ತು ದಿವಸ ಹಿಂಪಡಿಬೇಕು. ಮತ್ತು ಇದರಲ್ಲಿ ಏನೇನೆಲ್ಲ ಇದೆ ಅಂತ ಸುದೀರ್ಘವಾದಂಥ ಮನವಿಯನ್ನ ರಾಷ್ಟ್ರಪತಿಗಳಿಗೆ ಕೊಡ್ತಾ ಇದ್ದೀವಿ. ಕೊಡುವ ಮೂಲಕ ಇವರು ಮಾಡಿದಂತ ಅಕ್ರಮ, ಕಾನೂನು ಬಾಹಿರ, ಸಂವಿಧಾನ ಬಾಹಿರವಾದಂತ ಇದನ್ನ ನಾವು ರಾಷ್ಟ್ರಪತಿಗಳ ಗಮನಕ್ಕೆ ತಂದು ರಾಷ್ಟ್ರಪತಿಗಳೇ ಇದನ್ನ ಸರಿಪಡಿಸಬೇಕು, ಗವರ್ನರ್ನ ಹಿಂಪಡಿಬೇಕು ಮತ್ತು ಇದನ್ನ ಮೊಕದ್ದಮೆಯನ್ನು ಹಾಕಿದ್ರೆ ಹಿಂತೆಗೆದುಕೋಬೇಕು ಅಂತ ತಿಳ್ಕೊಂಡು ಒಂದು ದಿವಸ ರಾಷ್ಟ್ರಪತಿಗಳಿಗೆ ಜಿಲ್ಲಾಧಿಕಾರಿಗಳ ಮೂಲಕ ಇವತ್ತು ದಿವಸ ಮನವಿಯನ್ನು ನಾವು ಕೊಡ್ತಾ ಇದ್ದೀವಿ. ಅದಕ್ಕೆ ತಾವೆಲ್ಲರೂ ಬಂದಿದ್ದೀವಿ.